ವೆಲ್ಕಮ್ ಟು ಅವರ್ ಚಾನಲ್ ಅಶು ಅಡ್ಮೈಸ್. ಇವರು ನಮ್ಮ ಮನೆ ಓನರು ಅಂಕಲ್. ಇವರು ಮದುವೆ ಮನೆ ಸ್ಟೈಲಲ್ಲಿ ರಸಮ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅವರೇ ಮಾಡ್ತಾರೆ, ನಾನು ಹೇಳ್ತೀನಿ ಹೆಂಗೆ ಮಾಡ್ಬೇಕು ಅಂತ. ನಾನು ಮಾತಾಡಕ್ಕೆ ಬರಲ್ಲ. ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ. ಬೆಳ್ಳುಳ್ಳಿ 10 ಕುಪ್ಪ ನೋಡಿ ಫ್ರೆಂಡ್ಸ್, ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂಕಲ್ಲೇ. ಇವಾಗ ಏನೇನು ತಗೊಂಡಿದ್ದಾರೆ ಅಂತ ಹೇಳ್ತಾರೆ. 10 ಕುಪ್ಪ ಬೆಳ್ಳುಳ್ಳಿ, 10 ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಆಮೇಲೆ ಕಾಳುಮೆಣಸು, ಬೆಳ್ಳುಳ್ಳಿನ ಚೆನ್ನಾಗಿ ಅಂದರೆ ತರಿಯಾಗಿ ಕುಟ್ಕೊಂಡಿದ್ದಾರೆ. ಹಾಗೆ ಹಸಿಮೆಣಸಿನಕಾಯಿ ತಗೊಂಡಿದ್ದಾರೆ. ಹಾಗೆ ಒಂದು 4 ಟೊಮೆಟೊ ತಗೊಂಡಿದ್ದಾರೆ. ಹಾಗೆ ಕರಿಬೇವು ತಗೊಂಡಿದ್ದಾರೆ. ಹಾಗೆ ಹುಣಸೆ ಹುಳಿನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ಬಟ್ಲಲ್ಲಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ನೋಡಿ ಈ ಥರ ಆಗಿದೆ. ಅಷ್ಟು ನುಣ್ಣಗೆ ಬೇಯಿಸ್ಕೊಂಡಿದ್ದಾರೆ ಅವರು. 2-3 ವಿಸಲ್ ಹಾಕ್ಸ್ಕೊಂಡಿದ್ದಾರೆ. ಇವಾಗ ಅಂಕಲು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದಾರೆ. ಏನೇನು ಹಾಕೋತಾರೆ ಅಂತ ನೋಡಿ. ಹಾಕೊಂಡಿದ್ದಾರೆ. ಹಸಿಮೆಣಸಿನಕಾಯಿ ಹಾಕೊಂಡಿದ್ದಾರೆ. ಕರಿಬೇವು ಹಾಕೊಂಡಿದ್ದಾರೆ. ಇವಾಗ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇವಾಗ ಅದೇ ಕಾಳುಮೆಣಸು, ಜೀರಿಗೆ, ಬೆಳ್ಳುಳ್ಳಿ 3 ಮಿಕ್ಸ್ ಕುಟ್ಕೊಂಡೋದು. ಇವಾಗ ಜಜ್ಜಿರೋದೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಅವೆಲ್ಲ ಫ್ರೈ ಆದ್ಮೇಲೆ ಟೊಮೆಟೊ. ಇವಾಗ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರು, ಅದನ್ನ ಇವಾಗ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ. ಎಷ್ಟು ನಿಮಿಷ ಫ್ರೈ ಮಾಡ್ಕೋಬೇಕು ಅಂಕಲ್ ಇದನ್ನ? 5 ನಿಮಿಷ ಬೇಯಕ್ಕೆ ಬಿಡಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕಂತೆ. ಒಂದು 5 ಮಿನಿಟ್ಸ್ ಬೇಯಿಸ್ಕೊತಾ ಇದ್ದಾರೆ. ಹೈ ಫ್ಲೇಮಲ್ಲೇ ಇವರು ಬೇಯಿಸ್ಕೊತಾ ಇದ್ದಾರೆ. ಟೊಮೆಟೊನ ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದಾರೆ. ಇದು ನಮ್ಮ ಓನರ್ ಮಗಳ ನಾಯಿ. ಅವಳಿಗೆ ನಾಯಿ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಇವಳು ಸಾಕಿರೋದು. ನೋಡಿ, ಇದ್ರ ಹೆಸರು ಬಂದ್ಬಿಟ್ಟು ಚಾರ್ಲಿ ಅಂತ. ಚಾರ್ಲಿ ಓಯ್, ಅದು ಕಚ್ಕೊಳ್ಳೋದ್ರಲ್ಲೇ ಬಿಸಿ ಆಗಿಬಿಟ್ಟಿದೆ. ಇಲ್ಲಡ ಹಾಯ್, ಇಲ್ಲಡ ನೀನು ಮಾತಾಡ್ಸು. ತಡಿ. ಚಾರ್ಲಿ ನೋಡಿ ಇವಾಗ ಶೇಕ್ ಹ್ಯಾಂಡ್ ಕೊಡ್ತಾ ಇದೆ. ಹೇಗೆ ಕೊಡ್ತಾ ಇದೆ ಅಂತ. ಹೈ ಫೈ ಮಾಡ್ತಾ ಐತೆ. ಪೆಡಿಗಿರಿ ಯಾವ ಕೈಲಿದೆ ಅಂತ ಅದು ನೋಡಿ ತೋರಿಸುತ್ತೆ. ನೋಡಿ ಎಷ್ಟೊಂದು ಬುದ್ಧಿ ಇದೆ ಅಂತ. ನೋಡಿ ಇವಾಗ 5 ಮಿನಿಟ್ಸ್ ಆಗಿದೆ. ಟೊಮೆಟೊ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಆಗಬೇಕು. ಇವಾಗ ಇದಕ್ಕೆ ಹುಣಸೆ ಹುಳಿನ ಹಾಕ್ತಾ ಇದ್ದಾರೆ. ಇವಾಗ ಹುಣಸೆ ಹುಳಿ ಹಾಕಿ ಒಂದು 2 ನಿಮಿಷ ಕುದಿಸ್ಕೋಬೇಕು. ಹಾಗೆ ಸ್ವಲ್ಪ ನೀರು ಹಾಕೊಂಡಿದ್ದಾರೆ. ಇವಾಗ ಇದು ಒಂದು 2 ನಿಮಿಷ ಕುದಿಲಿ. ಇವಾಗ 2 ನಿಮಿಷ ಆಗಿದೆ. ಬೇಯಿಸಿ ಇಟ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕೋತಾ ಇದ್ದಾರೆ.
ಆಗ್ಬಿಟ್ಟು ಅಂದ್ಬಿಡು. ಈಗ ಅಳಸಿ ತಗೊಂಡು ನೀರು ಹಾಕಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ಸ್ವಲ್ಪ ನೀರು ಹಾಕ್ಬೇಕು, ಹೆಚ್ಚಾದ ಸಾರು ತಾನೇ ಸ್ವಲ್ಪ ನೀರು. ನೋಡಿ ನಮಗೆ ಎಷ್ಟು ಬೇಕು, ತೆಳ್ಳಗೆ ಬೇಕು ಅಂದರೆ ಈ ಥರ ಜಾಸ್ತಿ ನೀರು ಹಾಕೋಬೇಕು. ರಸಮ್ ಅಂದ್ರೇ ತೆಳ್ಳಗಿರ್ಬೇಕಲ್ವಾ, ಹಾಗಾಗಿ ಜಾಸ್ತಿನೇ ನೀರು ಹಾಕಿದ್ದಾರೆ. ಕೊಡ್ತಿ ತಕ್ಕ ಉಪ್ಪು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಇವಾಗ ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕಂತೆ, ಕುದಿಯೋದಕ್ಕೆ ಬಿಟ್ಟಿದ್ದಾರೆ. ನೋಡಿ ಮದುವೆ ಮನೆ ಸ್ಟೈಲ್ ರಸಮ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ನಂಗಂತೂ ನೋಡಿದ್ರೇ ತುಂಬ ಖುಷಿ ಆಗ್ತೈತೆ ಟೇಸ್ಟ್ ಮಾಡಬೇಕು ಅಂತ. ಇವಾಗ ರಸಮ್ ರೆಡಿ ಆಗಿದೆ, ಸರ್ವ್ ಮಾಡ್ಕೊಳ್ತಾ ಇದ್ದಾರೆ. ಸಾಂಬಾರು ನೋಡವ, ಟೇಸ್ಟ್ ನೋಡೋಕೆ ಅಂಕಲ್ ಕೊಟ್ಟಿದ್ದಾರೆ, ನೋಡೋಣ. ನೋಡಿ ರಸಮ್ ರೆಡಿ ಆಗಿದೆ, ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನನಗಂತೂ. ಇವಾಗ ಟೇಸ್ಟ್ ಮಾಡೋಣ. ವಾವ್, ಸೂಪರಾಗಿ ಆಗಿದೆ. ನಿಜವಾಗ್ಲೂ ಮದುವೆ ಮನೆಯಲ್ಲಿ ಊಟ ಮಾಡಿರೋ ಥರನೇ ಫೀಲ್ ಆಗ್ತಾ ಇದೆ ನನಗಂತೂ. ತುಂಬಾ ಚೆನ್ನಾಗಾಗಿದೆ, ಸೂಪರಾಗಿದೆ ಟೇಸ್ಟ್ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಸಹ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆಯೇ ಮದುವೆ ಸ್ಟೈಲ್ ರಸಮ್ನ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.